Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪಾಠ ಯಾವುದು ಅಂದರೆ ಫೋರ್ತ್ ಸೆಮ್ BCom ಅವ್ರದ್ದು. ಆ ಪಾಠದ ನೇಮ್ ಬಂದುಬಿಟ್ಟು ಪ್ರಕೃತಿ ಅಂತ. ಇದನ್ನು ಬರೆದಿರೋರು ಬಂದು ಡಾಕ್ಟರ್ UR ಅನಂತಮೂರ್ತಿ. ಪ್ರಕೃತಿ ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರ ನೇಚರ್. ಓಕೆ, ಇದು ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಬನ್ನಿ ಲೆಸನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಕವಿ ಪರಿಚಯ ನಾವು ನೋಡ್ಕೊಂಡು ಹೋಗೋಣ. ಯಾರ ಬಗ್ಗೆ ಅಂದರೆ ಡಾಕ್ಟರ್ UR ಅನಂತಮೂರ್ತಿಯವ್ರ ಬಗ್ಗೆ. ಅನಂತಮೂರ್ತಿಯವರು ಹುಟ್ಟಿರೋದು ಬಂದು 1932 ಅಲ್ಲಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇವರು ಹುಟ್ಟಿರೋದು. ಆ್ಯಂಡ್ ಇವರು ಕೃತಿಗಳನ್ನ ಸಹ ಬರೆದಿದ್ದಾರೆ. ಇವರು ಕೃತಿಗಳನ್ನ ನಾವು ನೋಡೋದಾದರೆ ಸುರಗಿ, ಮೊಳಕೆ, ಭಾವ ಮುಂತಾದ ಕೃತಿಗಳನ್ನ ಇವರು ಬರೆದಿದ್ದಾರೆ. ಆ್ಯಂಡ್ ಇವ್ರಿಗೆ ಪ್ರಶಸ್ತಿ ಕೂಡ ದೊರಕಿದೆ. ಯಾವ್ಯಾವ ಪ್ರಶಸ್ತಿ ಅಂತ ನೋಡೋದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವ್ರಿಗೆ ಸಿಕ್ಕಿದೆ. ಓಕೆ, ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ. ಲೆಸನ್ಗೆ ಲೆಸನ್ನ ನೋಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ಲೆಸನಲ್ಲಿ ನಾವು ನೋಡ್ತಿದ್ದೀರಿ ಮೇನ್ ಕ್ಯಾರೆಕ್ಟರ್ಸ್ ಯಾವ್ಯಾವು ಅಂತ. ಅದರಲ್ಲಿ ಫಸ್ಟು ಬಂದು ಸಂಕಪ್ಪಯ್ಯ ಅಂತ ಇರ್ತಾನೆ. ಆ್ಯಂಡ್ ಅವ್ರ ಹೆಂಡ್ತಿ ಸೀತಮ್ಮ ಅಂತ ಇರ್ತಾರೆ. ಇವ್ರಿಗೆ 3 ಮಕ್ಕಳು ಇರ್ತಾರೆ. ಅದರಲ್ಲಿ ಒಬ್ಬ ಮಗ ಇರ್ತಾನೆ, ಅವನು ಬಂದು ನಾರಾಯಣ, ಮತ್ತು ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಅವರು ಬಂದು ಲಕ್ಷ್ಮಿ ಅಂತ ಒಬ್ಬಳು ಮತ್ತು ಶಾಂತ ಅಂತ ಒಬ್ಬಳು. ಇಷ್ಟು ಜನ ಮೇನ್ ಕ್ಯಾರೆಕ್ಟರ್ಸ್ ಇರ್ತಾರೆ ಈ ಕಥೆಯಲ್ಲಿ. ಬನ್ನಿ ಲೆಸನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕತೆ ಪ್ರಾರಂಭವಾಗೋದು ಬಂದು ನಾರಾಯಣನಿಂದ ಕತೆ ಪ್ರಾರಂಭವಾಗುತ್ತೆ. ನಾರಾಯಣ ಯಾರು ಅಂದರೆ ಸಂಕಪ್ಪಯ್ಯನ ಮಗನಾಗಿರ್ತಾನೆ. ಅವನು ಬಂದು ನಾರಾಯಣ ಸಿಟಿ ಸ್ಟೈಲ್ನ ಫಾಲೋ ಮಾಡ್ತಿರ್ತಾನೆ. ಹೆಂಗೆ ಅಂದರೆ ಉದ್ದಗೆ ಕೂಲ್ ಬಿಟ್ಕೊಂಡು, ತುಂಬ ಚೈನ್ಸ್ ಹಾಕ್ಕೊಂಡು ಆ್ಯಂಡ್ ಸಿಟಿ ಸ್ಟೈಲ್ ಬಟ್ಟೆ ಹಾಕ್ಕೊಂಡು ಸ್ಟೈಲ್ ಮಾಡ್ತಿರ್ತಾನೆ. ಆ್ಯಂಡ್ ಅವ್ನು ತುಂಬ ಮಾತಾಡ್ತಿರ್ತಾನೆ. ಅವ್ನಿಗೆ ಎಷ್ಟೇ ಮಾತಾಡಿದ್ರು ಅವನ ತಂದೆ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಅವ್ನಿಗೆ ಇರ್ತಾ ಇದ್ದಿಲ್ಲ. ಮತ್ತು ತಂದೆ ಮುಂದೆ ಮಾತಾಡಬೇಕು ಅಂತ ಧೈರ್ಯನ ಬೆಳೆಸ್ಕೊತಿರ್ತಾನೆ. ಈ ಸೈಡು ಸಂಕಪ್ಪಯ್ಯ ತುಂಬ ಖುಷಿ ಪಡ್ತಾನೆ. ಅವನು ಇಷ್ಟೇ ಮಾತಾಡಿದ್ರು ನನ್ನ ಮುಂದೆ ನಿಂತು ಮಾತಾಡೋಕ್ಕೆ ಆಗಲ್ಲ ಅಂತ ತುಂಬ ಖುಷಿಯಾಗಿರ್ತಾನೆ. ನಾರಾಯಣ ಯಾವತ್ತೂ ತಂದೆಯ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದವನು ಅಂದು ಏನು ಗೊತ್ತಿಲ್ಲ, ತುಂಬ ಧೈರ್ಯ ಮಾಡಿಕೊಂಡು ಏನಂತ ಹೇಳ್ತಾನೆ ಅಂದರೆ ತನ್ನ ಅಪ್ಪನಿಗೆ, ನಾನು 20,000 ನೀವು ಸಾಲ ಮಾಡಿರೋದನ್ನ ನಾನು ತೀರ್ಸಲ್ಲ. ನಾನು ಶಿವಮೊಗ್ಗದಲ್ಲಿ ಮಾವನ ಬಳಿ ಹೋಟೆಲ್ನ ನಡೆಸ್ತೀನಿ. ನೀವು ಬೇಕಾದರೆ ಇಲ್ಲೇ ಇರ್ರಿ, ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಹುಟ್ಟು ಬಟ್ಟೆದಲ್ಲೇ ನಾನು ಶಿವಮೊಗ್ಗದಲ್ಲಿ ಮಾವನ ಮನೆಗೆ ಹೋಗಿ ನಾನು ಅಲ್ಲೇ ಹೋಟೆಲ್ ನಡೆಸ್ತೀನಿ ಅಂತ ಅಪ್ಪನಿಗೆ ಹೇಳ್ತಾನೆ. ಯಾರು ಅಂದರೆ ನಾರಾಯಣ. ಆ ಮಾತುಗಳನ್ನ ಕೇಳಿ ಸಂಕಪ್ಪಯ್ಯ ಎದ್ದು ನಿಂತ್ಕೊಂಡು ಯೋಚನೆ ಮಾಡ್ತಾನೆ. 6 ವರ್ಷಗಳಿಂದ ತನ್ನ ತೋಟದಲ್ಲಿ ಕಿತ್ತಳೆ ಬೆಳೀತಿದ್ದೀನಿ, ಆದರೆ 1 ವರ್ಷ ಕೂಡ ಚೆನ್ನಾಗಿ ಬೆಳೆ ತನ್ನ ಕೈಗೆ ಸಿಕ್ಕಲಿಲ್ಲ. ಅದು ಮನೆಯವರಿಗೆಲ್ಲ ತುಂಬ ಬೇಜಾರನ್ನ ಉಂಟು ಮಾಡಿತ್ತು. ಅದಕ್ಕಿಂತ ಅಂದರೆ ಮನೆಯಲ್ಲಿ ಸೀತಮ್ಮನಿಗಂತೂ ತುಂಬ ಕೋಪ ಸಿಟ್ಟಿತ್ತು. ಅದ್ರ ಜೊತೆ ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ ನಡೀತಿತ್ತು. ಏನು ಅಂದರೆ ದನವನ್ನು ಹುಲಿ ಹಿಡಿದುಕೊಂಡೋಗಿದ್ದೆ, ಮತ್ತು ನಾಯಿಯನ್ನು ತೋಳ ಹೊತ್ಕೊಂಡೋಗಿದ್ದೆ. ಅಂದರೆ ಕಾಡಾನೆಗಳ ಹಾವಳಿಯಿಂದ ತೋಟ ಎಲ್ಲ ಆನೆಗಳು ತಿನ್ಕೊಂಡು ಗಲೀಜು ಮಾಡಿದೆ ಅಂತ ಒಂದಲ್ಲ ಒಂದು ರಾದಂತ್ರ ಮನೆಯಲ್ಲಿ ನಡೀತಾನೇ ಇತ್ತು. ಇನ್ನೊಂದು ಕಡೆ ತಿಮ್ಮಣ್ಣ ಅನ್ನೋ ವ್ಯಕ್ತಿ ನಾರಾಯಣಿಗೆ ಪದೇ ಪದೇ ಇಬ್ಬರು ಸೇರಿ ಒಂದು ಹೋಟೆಲ್ನ ಇಡೋಣ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಸೀತಮ್ಮ ಬಂದು ತನ್ನ ಮಗನಿಗೆ ನಾರಾಯಣಿಗೆ ಹೇಳ್ತಾನೆ, ಅಂದರೆ ಅವಳ ಕೈಯಲ್ಲಿ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ, ನಾನು ಬಹಳ ಪಾಪವಂತೆ, ಅಂದರೆ ನಾನು ಎಂಥ ಗಂಡನ ಕೈ ಹಿಡ್ದೆ, ಅಂದರೆ ಸಂಕಪ್ಪಯ್ಯನ ಅಂತ ಗಂಡನ ಕೈ ಹಿಡ್ದೆ ಅಂತ ಹೇಳ್ತಾ, ಅಂದರೆ ಅವರಪ್ಪ, ಅಂದರೆ ಮದುವೆ ಮಾಡೋ ಟೈಮಲ್ಲಿ ಸೀತಮ್ಮನಿಗೆ ಅವರಪ್ಪ ಕೊಟ್ಟಿರೋ ಒಡವೆ, ಅಂದರೆ 4 ಕಡೆ
ಅವಲಕ್ಕಿ ಸರನ, ಬುಗುಡಿ, ಬಂಗಾರ ಪಟ್ಟಿನ ಎಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅದಾದರೂ ಇದ್ದಿದ್ರೆ ನಿನಗೆ ನಾನು ಏನಾದರೂ ಸಹಾಯ ಮಾಡ್ತಿದ್ದೆ ಅಂತ ಹೇಳಿ ತುಂಬ ದುಃಖ ಪಡ್ತಿರ್ತಾಳೆ. ನಾಗರಾಜ ಇಟ್ಕೊಂಡು ಹೇಳ್ತಾನೆ, ಇರೋ ತೋಟದಲ್ಲಿ ನಂಗೆ ಆಸ್ತಿಯಲ್ಲಿ ಪಾಲು ಬೇಕು, ಅದರಿಂದ ಅಂದರೆ ಆಸ್ತಿ ಮಾರಿ ಬಂದಿದ್ದ ದುಡ್ಡಿಂದ ನಾನು ಹೋಟೆಲ್ನ ಪ್ರಾರಂಭ ಮಾಡ್ತೀನಿ, ಅದರಲ್ಲಿ ನಂಗೆ ಪಾಲು ಬೇಕು, ಅದು ನನ್ನ ಪಿತ್ರಾರ್ಜಿತ ಆಸ್ತಿ, ಅದರಲ್ಲಿ ನಂಗೆ ಪಾಲು ಬರಬೇಕು ಅಂತ ಹೇಳಿದಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಸಂಗಪ್ಪಯ್ಯ ಇನ್ನೇನು ಮಗನಿಗೆ ಕಪ್ಪಾಳ ಮೋಕ್ಷ ಮಾಡ್ತಾನೆ ಅಂತ. ಸೀತಮ್ಮ ಹೇಳ್ತಾ ಹೋಗ್ತಾಳೆ, ಏನು ಅಂದರೆ ಅವಳ ಮಗಳು ಲಕ್ಷ್ಮಿ ಭಾಳ ಹಾಳಾಗೋಕ್ಕೆ ತನ್ನ ಗಂಡ ಸಂಕಪ್ಪಯ್ಯನೇ ಕಾರಣ. ಯಾಕೆ ಅಂದರೆ ಎಷ್ಟೇ ಹೇಳಿದ್ರು ದೇವಿರಯ್ಯನ ಮಗನಿಗೆ ಮದುವೆ ಮಾಡಿಕೊಡೋದು ಬೇಡ ಅಂತ ಎಷ್ಟೇ ಹೇಳಿದ್ರು, ಎಷ್ಟೇ ಜನ ಬಂದು ಹೇಳಿದ್ರು ಅವ್ರ ಮಗನಿಗೆ ಮದುವೆ ಮಾಡಿಕೊಟ್ರು. ಆದರೆ ಅವನು ಒಂದೇ ವರ್ಷದಲ್ಲಿ ಸತ್ತೋದ. ಗಂಡನ್ನ ಕಳ್ಕೊಂಡು ವಿಧವೆಯಾಗಿ ಮನೆಗೆ ಬರ್ತಾಳೆ. ಅವಳು ಒಂದು ದಿವಸ ಕೂಡ ಸುಖವಾಗಿ ಇದ್ದಿಲ್ಲ ಅಂತ ದುಃಖದಲ್ಲಿ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ಸಂಕಪ್ಪಯ್ಯನಿಗೆ ಹೆಂಗೆ ಹೊತ್ತು ಹೋಗ್ತಾ ಹೋಗ್ತಾ ಬಿಸಿಲು ಹೆಚ್ಚಾಗುತ್ತೋ ಹಂಗೆ ಅವನ ಕೋಪ ಮಿತಿ ಮೀರುತ್ತೆ. ಆವಾಗ ಒಂದೆಜ್ಜೆ ಹಿಂದೆ ಬಂದು ಹೇಳ್ತಾನೆ, ಏನು ಮಾಡಬೇಕು ನಿಮಗೆ ನಾನು ಅಂತ. ಆವಾಗ ನಾರಾಯಣ ಮಾತಾಡಲ್ಲ, ಯಾಕೆಂದರೆ ಅಪ್ಪನ ತಾಳ್ಮೆ ಮಿತಿ ಮೀರೋಗಿದೆ, ನಾನು ಮಾತಾಡಿದ್ರೆ ಏನು ಸರಿ ಇರಲ್ಲ ಅಂತ ಅವನು ಸುಮ್ಮನೆ ಆಗೋಗ್ಬಿಡ್ತಾನೆ. ಸೀತಮ್ಮ ಅಂತಾಳೆ, ಲಕ್ಷ್ಮಿ ಭಾಳ ಹಾಳಾಗೋಕ್ಕೆ ನೀನೇ ಕಾರಣ ಅಂತ ಸೀತಮ್ಮ ಸಂಕಪ್ಪಯ್ಯನಿಗೆ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ಸಂಕಪ್ಪಯ್ಯನಿಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಇಂಥ ಕುರೂಪಿ ಹೆಂಗಸನ್ನ ಎಷ್ಟು ಅಂದರೆ ಊರಿನ ಜನ ಎಲ್ಲ ಬೇಡ ಮದುವೆ ಆಗೋದು ಅಂದ್ರೂ ನಾನು ಮದುವೆ ಆಗಿದ್ದು ನನ್ನ ತಪ್ಪು. ಅವರು ಅಂದರೆ ಮಗನ ಆಸೆ ಪಟ್ಟಂಗೆ ಹೋಟ್ಲ್ ಸ್ಟಾರ್ಟ್ ಮಾಡೋದು ಮತ್ತು ಹೆಂಡ್ತಿ ಅವ್ನಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಯಾವತ್ತೂ ಅವರಿಬ್ಬರಿಗೆ ಸಪೋರ್ಟ್ ಮಾಡಲ್ಲ. ಆ್ಯಂಡ್ ನಾನು ಅವನಿಗೆ ಆಸ್ತಿಯಲ್ಲಿ ಭಾಗ ಅಂತೂ ಕೊಡಲ್ಲ ಅಂತ ನಿರ್ಧಾರ ಮಾಡ್ತಾನೆ ಸಂಕಪ್ಪಯ್ಯ. ಹಂಗೆ ನಿರ್ಧಾರ ಮಾಡಿಕೊಂಡು ಹೇಳ್ತಾನೆ, ಅಂದರೆ ಅವ್ರ ಜೊತೆ ಅವ್ರ ಮಗ ಹೆಂಡ್ತಿ ಯಾರೂ ಇಲ್ಲ ಅಂದರೂ ಅವನು ಒಬ್ಬನೇ ಆದರೂ ನನಗೆ ಬದುಕ್ತೀನಿ ಅಂತ ಅಂದ್ಕೊಂಡು ಗುಡ್ಡದ ಮೇಲಿರೋ ಅವ್ರ ತೋಟದ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ನಂಜದ ಹೂವನ್ನು ಆರಿಸ್ತಿದ್ದಿದ್ದು ಶಾಂತ ಅಪ್ಪನ್ನ ನೋಡಿದಾಗ ಅವರಪ್ಪ ಕೋಪದಾಗಿರೋದನ್ನು ಅವಳು ಗಮನಿಸ್ತಾಳೆ. ಆಮೇಲೆ ಅವ್ರ ಜೊತೆ ಶಾಂತ ಹೋಗಬೇಕು ಅಂತ ನಿರ್ಧರಿಸ್ತಾಳೆ. ಆದರೆ ಅವರಪ್ಪ ಅವ್ರದ್ದೇ ಯೋಚನೆಯಿಂದ ಶಾಂತನ ನೋಡಲ್ಲ. ಹಂಗೆ ನಡ್ಕೊಂಡು ಹೋಗ್ತಾ ಇರೋವಾಗ ಲಕ್ಷ್ಮಿ ಅವ್ರ ಕಣ್ಣಿಗೆ ಬೀಳ್ತಾಳೆ. ಅಂದರೆ ಅವಳು ಸೊಪ್ಪನ್ನ ಕೊಯ್ತಿರ್ತಾಳೆ. ಆವಾಗ ಅವರು ಮನಸ್ಸಿನಲ್ಲಿ ಅನ್ಕೊತಾರೆ, ಲಕ್ಷ್ಮಿಗೆ ಯಾವುದೇ ಅಂದರೆ ಕುಂಡು ಕೊರತೆ ಬರ್ದಿಂದಂಗೆ ನಾನು ನೋಡ್ಕೋಬೇಕು, ಯಾಕೆ ಅಂದರೆ ನನ್ನಿಂದನೇ ಅವ್ರ ಗಂಡ ಸತ್ತೋದ ಅನ್ನೋ ರೀತಿಯಲ್ಲಿ ನಾನು ಹೆಂಡ್ತಿ ಮಾತಾಡ್ತಿದ್ದೆ, ಇವಳಿಗೆ ಯಾವುದೇ ಕಷ್ಟ ಕಾರ್ಪಣ್ಯ ಬರ್ದಿರೋ ಥರ ನೋಡ್ಕೋಬೇಕು ಅಂತ ಅನ್ಕೊತಾರೆ. ಆ ತಕ್ಷಣವೇ ಲಕ್ಷ್ಮಿ ಅವ್ರ ಅಪ್ಪನ ನೋಡಿ ಕೇಳ್ತಾಳೆ, ಈ ಬಿಸಿಲಲ್ಲಿ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಪ್ಪ ಅಂತ ಕೇಳಿದಾಗ ಸಂಕಪ್ಪಯ್ಯನಿಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೆಂದರೆ ತನ್ನ ಹೆಂಡತಿ ಮಗ ಕೂಡ ಅವ್ರ ಬಗ್ಗೆ ವಿಚಾರಿಸಿಲ್ಲ, ತನ್ನ ಮಗಳಾದರೂ ಇವ್ರ ಬಗ್ಗೆ ವಿಚಾರಿಸ್ತಿದ್ದಾಳಲ್ಲ ಅಂತ ಸ್ವಲ್ಪ ಖುಷಿ ಆಗುತ್ತೆ ಸಂಕಪ್ಪಯ್ಯನಿಗೆ. ಸಂಕಪ್ಪಯ್ಯ ಲಕ್ಷ್ಮಿಗೆ ಒಂದ್ಕಿತ ಹೇಳಿರ್ತಾನೆ, ಅಂದರೆ ಅಡಿಕೆ ಧಾರಣೆ 5-6 ಸಾವಿರ ಆದರೆ ಹಣ ಏನನ್ನ ಸ್ವಲ್ಪ ಕೈಗೆ ಬಂದರೆ ಕಿತ್ತಳೆ ತೋಟಕ್ಕೆ ಹಾಕಿದ ಹಣ ಅಂದರೆ ಸಾಲ ಮಾಡಿ ಹಾಕಿರೋ ಹಣನೆಲ್ಲ ತೀರಿಸಿ ಬಂಗಾರನೆಲ್ಲ ಬಿಡಿಸ್ಕೊಬರ್ತೀನಿ ಅಂತ ಹೇಳ್ತಾ ಆಮೇಲೆ ಅನ್ಕೊತಾರೆ, ಇಬ್ಬರು ಹೆಣ್ಮಕ್ಳಿಗೆ ಶಾಂತ ಮತ್ತು ಲಕ್ಷ್ಮಿಗೆ ನಾನು ಏನಾದರೂ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿ ಮತ್ತು ಶಾಂತ ಮತ್ತು ಲಕ್ಷ್ಮಿಗೆ ಹೇಳ್ತಾರೆ, ನೀವು ಮನೆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಅವನು ನಡೆಯಲು ಅಂದರೆ ಅವನ ತೋಟಕ್ಕೆ ಹೋಗಲು ಪ್ರಾರಂಭ ಮಾಡ್ತಾನೆ. ಆಗ ಒಂದೊಂದೇ ಘಟನೆಯನ್ನು ನೆನಪಿಸ್ಕೊಳ್ತಾನೆ. ಆವಾಗ ಯೋಚನೆ ಮಾಡ್ತಾನೆ, ಡಿ.ಸಿ. ಸಾಹೇಬರು ಕೊಟ್ಟ ಚಿನ್ನದ ಪದಕವನ್ನು ನಾನು ಲಕ್ಷ್ಮಿಗೆ ಕೊಡಬೇಕು, ಅವಳು ಗಂಡನ್ನು ಕಳ್ಕೊಂಡು ಕಣ್ಣೀರು ಇಡ್ತಾ ಇದ್ದಾಳೆ ಅಲ್ವಾ ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ತನ್ನ ಹೆಂಡತಿ ಮಗ ಹೋಟೆಲ್ನ ಇಟ್ಟು ಏನೋ ಸಾಧನೆ ಮಾಡ್ತೀನಿ ಅಂತ ಇದ್ದಾರಲ್ಲ, ಹೋಟೆಲ್ ಇಟ್ಟು ದುಡಿಯೋದು ಎಷ್ಟು ಕಷ್ಟ ಅಂತ ಅವ್ರಿಗಿನ್ನ ತಿಳಿದಿಲ್ಲ. ಮಗ
ಸಾಧಿಸಿ ತೋರಿಸಲಿ ಅಂತ ಅಂದ್ಕೊಂಡು ತೋಟದ ಕಡೆ ಹೋಗ್ತಾ ಇರ್ತಾನೆ. ಮತ್ತು ತಾನು ಲಕ್ಷ್ಮಿ ಮಾಡಿದ ಅಡುಗೆನೇ ತಿಂತೀನಿ, ಹೆಂಡ್ತಿ ಮಾಡಿದ ಅಡುಗೆನ ಇನ್ಯಾವತ್ತೂ ತಿನ್ನಲ್ಲ, ಅಂದರೆ ಹೆಂಡ್ತಿ ಮಗ ಏನಾದರೂ ಮಾಡಿಕೊಂಡು ಹಾಳಾಗೋಗ್ಲಿ, ನಂಗೆ ಅವರಿಬ್ಬರು ಬಗ್ಗೆ ಯೋಚನೆ ಬೇಡ, ಅಂದರೆ ತನ್ನ ಮಕ್ಕಳು ಅಂದರೆ ಲಕ್ಷ್ಮಿ ಮತ್ತು ಶಾಂತ ಜೊತೆಗಿದ್ದರೆ ಸಾಕು, ನನಗೆ ಯಾರೂ ಬೇಡ, ಯಾರಾದರೂ ಏನಾನ ಅಂದ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಾ ಅಂದರೆ ಶಾಂತ ಅವಳು ಅಂದರೆ ದಾರಿಯಲ್ಲಿ ನಡ್ಕೊಂಡು ಹೋಗೋಕೆ ಜೊತೆ ಇದ್ದಿದ್ರೆ ಇವ್ರ ಜೊತೆ ಏನಾದರೂ ಮಾತಾಡ್ತಾನೆ ಇರೋಳು ಅಂತ ಯೋಚನೆ ಮಾಡ್ತಾ ಗುಡ್ಡದ ಅಂಚಿನಿಂದ ಪ್ರಪಾತವನ್ನು ಅಪ್ಪನೊಂದಿಗೆ ಕಂಡದನ್ನ ನೆನಪು ಮಾಡಿಕೊಡ್ತಾನೆ. ಅಂದರೆ ಅಪ್ಪನ ಜೊತೆಯಿಂದ ಗುಡ್ಡದ ಮೇಲಿಂದ ಕೆಳಗೆ ಪ್ರಪಾತವನ್ನು ಕಂಡಾಗ ಅವ್ರಿಗೆ ಏನು ಅಂದರೆ ಮೈಯೆಲ್ಲ ನಡುಕ ಸ್ಟಾರ್ಟ್ ಆಗಿರೋದನ್ನು ನೆನಪು ಮಾಡ್ಕೊತಾರೆ ಅಪ್ಪನ ಜೊತೆಯಿಂದ. ಹಂಗೆ ದಾರಿಯಲ್ಲಿ ಹೋಗುವಾಗ ಸಂಕಪ್ಪಯ್ಯನಿಗೆ ಹುಲಿಯೊಂದು ಮಲಗಿರೋದು ಕಾಣಿಸುತ್ತೆ. ಅದನ್ನು ನೋಡಿ ಅವ್ರ ಮೈಯಲ್ಲೆಲ್ಲ ಬೆವರು ಸ್ಟಾರ್ಟ್ ಆಗುತ್ತೆ. ಆ ಹುಲಿಯನ್ನು ನೋಡ್ತಾ ಆ ಹುಲಿ ಕಣ್ಣುಗಳನ್ನ ಹಂಗೆ ನೋಡ್ತಿರ್ತಾರೆ. ಅದನ್ನು ನೋಡ್ತಿರೋವಾಗ ಅವ್ರಿಗೆ ಅನಿಸ್ತೈತೆ, ನಂಗೆ ಎಲ್ಲಿ ಇಷ್ಟು ಧೈರ್ಯ ಬಂತು ಹುಲಿ ಕಣ್ಣುಗಳನ್ನ ನೋಡಿಕೊಂಡೇ ಇರುವಷ್ಟು ಅಂತ ಅಂದ್ಕೊಳ್ತಾ ಇರೋವಾಗ ಬೆವರು ಬೆವರು ಬರ್ತಿರುತ್ತಲ್ಲ ಮೈಯಲ್ಲಿ, ಅವ್ರಿಗೆ ಅದು ಫೀಲ್ ಆದಾಗ ಅವ್ರು ಎಚ್ಚರಗೊಳ್ತಾರೆ. ಅಂದರೆ ಆ ಕಣ್ಣುಗಳನ್ನೇ ನೋಡೋದ್ಬಿಟ್ಟು ಎಚ್ಚರಗೊಳ್ತಾರೆ. ಅದೇ ಸಮಯದಲ್ಲಿ ದಾರಿದಲ್ಲಿ ಶಾನುಭೋಗರು ಸಿಗ್ತಾರೆ. ಅವ್ರ ಹತ್ರ ಹೇಳೋಣ ಹುಲಿ ನಾನು ನೋಡಿದೆ ಅನ್ನೋ ವಿಚಾರವನ್ನು ಅಂತ ಅನ್ಕೊತಾರೆ. ಅದೇ ಟೈಮ್ಗೆ ಶಾನುಭೋಗರು ಹೇಳ್ತಾರೆ, ಉದ್ದೇಶ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ, ಚಿಕ್ಕ ಮಕ್ಳ ಆಸೆಗೆ ನೀನು ಯಾಕೆ ಅಡ್ಡಗಾಲಾಗ್ತಿದ್ಯಾ, ಅಂದರೆ ನಿನ್ನ ಮಗನ ಆಸೆ ಅಂದರೆ ಹೋಟೆಲ್ ಸ್ಟಾರ್ಟ್ ಮಾಡೋದಕ್ಕೆ ಯಾಕೆ ನೀನು ಹಣ ಕೊಡ್ತಾ ಇಲ್ಲಂತೆ ಅಂತ ಹೇಳ್ತಾ, ನೋಡು ಲಕ್ಷ್ಮಿ ತನ್ನ ಸೌಭಾಗ್ಯವನ್ನು ಕಳ್ಕೊಂಡು ಮನೆಗಿದ್ದಾಳೆ, ಅದು ಒಂದು ಲಿಖಿತ. ನಿನ್ನ ಕಿತ್ತಲೆ ತೋಟದಲ್ಲಿ ಕೂಡ ಎಷ್ಟೇ ವರ್ಷಗಳಿಂದ ನೀನು ಕಿತ್ತಲೆ ಬೆಳೀತಾ ಇದ್ರು ಒಂದು ವರ್ಷ ಕೂಡ ನಿನಗೆ ಅದೇನು ಫಸಲು ನಿನ್ನ ಕೈಗೆ ಬಂದಿಲ್ಲ. ಅಂದರೆ ಅವ್ರ ತೋಟ ಇರೋದು ಗುಡ್ಡದ ಮೇಲೆ. ಆ ಗುಡ್ಡಕ್ಕೆ ನೀನು ಎಷ್ಟು ತಲೆ ಚಚ್ಕೊಂಡು ಪ್ರಯೋಜನ ಇಲ್ಲ. ಅದನ್ನ ಬಿಟ್ಟು ನಿನ್ನ ಮಕ್ಕಳ ಆಸೆಗೆ ಬೆಲೆ ಕೊಡು, ಅವ್ರಿಗೆ ಏನು ಬೇಕು ಅನ್ನೋದನ್ನು ನೀನು ಮಾಡಿಕೊಡು, ಅವ್ರಿಗನ ಸ್ವಲ್ಪ ಇಂಪ್ರೂವ್ ಆಗಕ್ಕೆ ಬಿಡು. ನಿಮ್ಮ ಕಿತ್ತಲೆ ತೋಟದಾಗಂತೂ ಕಿತ್ತಲೆ ಬಿಡಲ್ಲ. ಅದನ್ನು ಬಿಟ್ಟು ನಿಮ್ಮ ಮಗನ ಹೋಟೆಲ್ ಸ್ಟಾರ್ಟ್ ಮಾಡೋದಕ್ಕಾದ್ರೆ ಸಹಾಯ ಮಾಡು ಅಂತ ಶಾನುಭೋಗರು ಸಂಕಪ್ಪಯ್ಯನಿಗೆ ಉದ್ದೇಶ ಮಾಡ್ತಾರೆ. ಅದಕ್ಕೆ ಸಂಕಪ್ಪಯ್ಯ ಅವ್ರ ಮೇಲೆ ರೇಗಾಡ್ತಾ ಅವ್ರ ತೋಟದ ದಾರಿ ಹಿಡ್ಕೊಂಡು ಬರ್ತಾ ಇರ್ತಾರೆ. ಮುಂದೆ ಬರ್ತಿರೋವಾಗ ಅವರು ಯೋಚನೆ ಮಾಡ್ತಾರೆ, ಅಂದರೆ ದೇವರ ಆರಾಧನೆ ಮಾಡಬೇಕು ಅಂತ ಯೋಚನೆ ಬರುತ್ತೆ ಅವ್ರ ಮೈಂಡಲ್ಲಿ. ಅದಕ್ಕೆ ಈ ವಿಚಾರವನ್ನು ಲಕ್ಷ್ಮಿ ಹತ್ರ ಹೇಳ್ಕೋಬೇಕು ಅಂತ ತೋಟದ ಕಡೆ ಬರ್ತಿರೋವಾಗ ಅವ್ರಿಗೆ ಹೆಂಗೆ ಕೂದಲು ಕತ್ತರಿಸಿ ಬಿದ್ದಿರ್ತೈತೋ ಹಂಗೆ ಅವರು ಬಾಳೆಯ ಮರಗಳು ಮತ್ತು ಅಡಿಕೆ ಮರಗಳು ಬಿದ್ದಿರುತ್ತೆ ಕೆಳಗಡೆ. ಅದನ್ನು ಅವ್ರ ಕಣ್ಣಲ್ಲಿ ನೋಡಿಬಿಟ್ಟು ಏನಾಯಿತು ಅಂತ ಕೇಳೋಕ್ಕೆ ಕರಿಯನನ್ನು ಕೂಗ್ತಾನೆ. ಅವನು ಬಂದಾಗ ಅವನು ಮಾತಾಡೋ ಸ್ಥಿತಿಯಲ್ಲಿರಲ್ಲ. ಯಾಕೆ ಅಂದರೆ ಅವನು ಕಂಠ ಪೂರ್ತಿ ಕುಡ್ದಿರ್ತಾನೆ. ಸೊ ಅವನೇನು ಮಾತಾಡೋ ಸ್ಥಿತಿಯಲ್ಲಿರಲ್ಲ. ಅವನು ಕುಡ್ದಿರೋ ಸ್ಮೆಲ್ಗೆ ಸಂಕಪ್ಪಯ್ಯನಿಗೆ ಒಂಥರ ಅವನ ತಲೆ ಗಿರ್ಕೆ ಹೊಡ್ದಂಗೆ ಆಗುತ್ತೆ ಆ ಸ್ಮೆಲ್ಗೆ. ಆ್ಯಂಡ್ ಮಧ್ಯಾಹ್ನ ಬಿಸಿಲಿಗೆ ಅವನಿಗೆ ತಲೆ ತಿರುಗ್ದಂಗೆ ಭಾಸವಾಗ್ತೈತೆ. ಅವನು ತೋಟನ ಆನೆ ಹಾಳು ಮಾಡ್ತು ಅಂತ ಅಂದ್ಕೊಂಡು ಈ ವಿಚಾರನ ಲಕ್ಷ್ಮಿಗೆ ಹೇಳಬೇಕು ಅಂತ ಮನೆ ದಾರಿ ಹಿಡ್ಕೊಂಡು ಹೋಗ್ತಿರ್ತಾನೆ. ದಾರಿಯಲ್ಲಿ ನೇರಳೆ ಹಣ್ಣು ಸಿಗುತ್ತೆ, ಅದನ್ನು ಕಿತ್ಕೊಂಡು ಮನೆ ಕಡೆ ಹೋಗ್ತಿರುವಾಗ ಅನ್ಕೊತಾರೆ, ಅಷ್ಟಮಾತು ಮನೆಯಲ್ಲಿ ಅಂದರೆ ತೋಟನ ಆನೆಗಳು ನುಗ್ಗಿ ಹಾಳು ಮಾಡೈತೆ ಅಂತ ಗೊತ್ತಾಗಿ ಹೆಂಡತಿ ಮತ್ತು ಮಗ ರೇಗಾಟ ಮಾಡಿದ್ರೆ ಅವ್ರಿಗೆ ನಾನು ಹೇಳಬೇಕು, ನೀವು ಬೇಕಾದರೆ ಮನೆ ಬಿಟ್ಟು ಹೋಗು, ನಿಮ್ಮಿಂದ ನನಗೇನು ಆಗಬೇಕಾಗಿಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮನೆ ದಾರಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಲಕ್ಷ್ಮಿ ಶಾನುಭೋಗ್ರ ಮಗನ ಜೊತೆ ಇರೋದನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಅಂದರೆ ನಾನು ದಾರಿ ತಪ್ಪಿ ದಾರಿದಲ್ಲಿ ಬಂದ ಅನ್ನೋ ಥರ ಅವನಿಗೆ ಮನಸ್ಸಲ್ಲಿ ಬೇಸರವಾಗ್ತೈತೆ. ಆಮೇಲೆ ಅಂತಾನೆ, ಯಾರನ್ನ ನಂಬಬೇಕು ಅಂದರೆ ಅವ್ರ ಹೆಂಡತಿ ಮಗ ಕೂಡ
ಅವನು ಇಷ್ಟ ಥರ ನಡ್ಕೊತಾ ಇಲ್ಲ ಇವಾಗ. ಅಂದರೆ ಶಾಂತ ಮತ್ತು ಲಕ್ಷ್ಮಿ ಅವ್ರ ಜೊತೆ ಇದ್ದರೆ ಸಾಕು ಅಂದ್ಕೊಂಡಿದ್ರು. ಬಟ್ ಶಾಂತ ಕೂಡ ಹಿಂಗೆ ಮಾಡಿಬಿಟ್ಲು ಅಂತ ತುಂಬ ಬೇಜಾರಾಗಿ ಅವನಿಗೆ ದೊಡ್ಡ ಪ್ರಪಾತಕ್ಕೆ ಬಿದ್ದ ಅನುಭವವಾಗುತ್ತೆ. ಈ ಘಟನೆ ಎಲ್ಲ ಆಗಿ 3 ತಿಂಗಳಿಗೆ ಒಬ್ಬ ವ್ಯಕ್ತಿ ಅಹಮದ್ ಬ್ಯಾರಿ ಅನ್ನೋನು ಸಂಕಪ್ಪಯ್ಯನಿಗೆ ಕೇಳ್ತಾನೆ, ಏನಂದರೆ ತೋಟ ಮನೆ ಎಲ್ಲ ಕೃಷ್ಣ ಭಟ್ಟರಿಗೆ ಮಾರಿ ಹೆಂಡ್ತಿ ಮಕ್ಕಳನ್ನ ನೀನು ಶಿವಮೊಗ್ಗಕ್ಕೆ ಕಳಿಸಿದ್ದೀಯಂತೆ, ನಿಜಾನಾ ಅಂತ ಕೇಳಿದಾಗ ಸಂಕಪ್ಪಯ್ಯನಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಬಂದ್ಬಿಡ್ತಾರೆ. ಆಮೇಲೆ ಅಂದರೆ ಅವರೇ ಒಬ್ಬರೇ ಮನೆಯಲ್ಲಿದ್ದು ತಾನೇ ಅನ್ನ ಬೇಯಿಸ್ಕೊಂಡು ತಿನ್ನೋ ಸ್ಥಿತಿ ಸಂಕಪ್ಪಯ್ಯನಿಗೆ ಬಂದಿರುತ್ತೆ. ಅವ್ರ ಮಗಳು ಶಾಂತ ಅನ್ನೋಳು ತನ್ನ ಜೊತೆ ಇರಬೇಕು ಅಂತ ಅಂದ್ಕೊಂಡ್ರು, ಅದು ಸಾಧ್ಯವಾಗಲಿಲ್ಲ. ಅವನು ಒಂಟಿಯಾಗಿ ಇದ್ದ. ಅಂದರೆ ಅವ್ರ ತಾಯಿ ಆಗಲಿ ಮಗಳಾಗಿ ಮತ್ತು ಲಕ್ಷ್ಮಿ ಆಗಲಿ ಅವ್ರನ್ನ ನಂಬಿ ಇವರು ಮೋಸ ಹೋಗ್ತಾರೆ. ಇದ್ದಿದ್ದ ಶಾಂತ ಕೂಡ ಇವ್ರ ಜೊತೆ ಇರೋಕ್ಕಾಗಿಲ್ಲ, ಸಾಧ್ಯ ಆಗಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಆಮೇಲೆ ಯಾರನ್ನ ಅಂದರೆ ನಂಬಿದ್ದವರೆಲ್ಲ ಕೈ ಬಿಟ್ಬಿಟ್ರು, ಜೀವನದಲ್ಲಿ ಇವರೊಬ್ಬರೇ ಅಂತ ಇವರು ಹೇಳ್ತಾರೆ. ಈ ಲೆಸನ್ನು ಇಲ್ಲಿಗೆ ಎಂಡು. ಪ್ರಕೃತಿ ಅನ್ನೋದು ಈ ಲೆಸನ್ನಲ್ಲಿ ನಾವು ಏನು ನೋಡ್ತಾ ಹೋಗ್ತೀರಿ ಅಂದರೆ, ಹೆಂಡತಿ ಮತ್ತು ಮಗ ಹಳ್ಳಿ ಲೈಫ್ನ ಬಿಟ್ಟು ಸಿಟಿಗೆ ಬಂದು ಸ್ವಂತ ಹೋಟ್ಲನ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿರ್ಧರಿಸ್ಕೊತಾಳೆ. ಮತ್ತು ಲಕ್ಷ್ಮಿ ತನ್ನ ಗಂಡನ್ನ ಕಳ್ಕೊಂಡು ಬೇರೆಯವ್ರ ಜೊತೆ ಹೆಂಗೆ ರಿಲೇಷನ್ಶಿಪ್ಪಲ್ಲಿ ಇರ್ತಾಳೆ, ಅದನ್ನು ಕಂಡು ಅವ್ರ ಅಪ್ಪನಿಗೆ ಎಷ್ಟು ಬೇಜಾರಾಗುತ್ತೆ. ಮತ್ತು ಅವ್ರನ್ನು ಅಂದರೆ ಮಗ ಹೆಂಡತಿ ಮಗಳ ಮೇಲೆ ಹೆಂಗೆ ನಂಬಿಕೆನ ಕಳ್ಕೊಂಡು ಒಂಟಿ ಆಗ್ತಾನೆ ಲೈಫಲ್ಲಿ ಅನ್ನೋದು ಈ ಪಾಠದಲ್ಲಿ, ಪ್ರಕೃತಿ ಎಂಬ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ. ಐ ಹೋಪ್ ಈ ವಿಡಿಯೋ ಪೂರ್ತಿ ನಿಮಗೆ ಅರ್ಥ ಆಗಿದೆ ಅಂತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿ ಯು ನೆಕ್ಸ್ಟ್ ವಿಡಿಯೋ.